ಸಗಣೋ ಪುನದ್ದು ಸಹ ವೀರ್ಯಂ ಕರವಾವಹೈ ಸಗ ವೀರ್ಯಂ ಕರವಾವಹೈ ತೇಜಸ್ವಿನಾಮದೀತ ಯಸ್ವಿನಾವದೀತ ಮದ್ದು ಮಾ ವಿಶ್ವಾವಹೈ ಮಾ ವಿದ್ವಿಷಾವಹೈ. ಓಂ ಓಂ ಶಾಂತಿ 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 ಶಾಂತಿ. ಶಾಂತಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತು. ಅಮ್ಮ ಸೌಡೇಶ್ವರಿಯಲ್ಲಿ ಮುಕ್ಕಿ ಇಂದಿಗೆ ಬಂದು ತುಂಬ ಸಂತೋಷವಾದಂಥ ಒಂದು ದಿನ ಅಂತ ನಾನು ಅನಿಸುವೆ. ನಾವೆಲ್ಲ ಬಂದು ದೊಡ್ಡ ಮನುಷ್ಯರು, ತಾಯಿ ಅಪ್ಪ ಅಮ್ಮನವರು, ಐಕ್ಳೆಲ್ಲ ನಾವು ಯಾವ ಎಡದಲ್ಲಿ ಕೂತೀವಿ ಈಗ? ಎಲ್ಲಿ ಕೂತಿದ್ದೀವಿ? ಇದು ಏ ಊರು? ಗಾಯತ್ರಿ ಗುರುಪೀಠ, ದೇವಾಂಗ ಗುರುಪೀಠಲ್ಲಿದ್ದೀವಿ. ಹೌದಾ? ಗುರುಪೀಠ ತಾನೆ? ಗುರುಪೀಠದಲ್ಲಿ ನಾವು ಇದ್ದೀವಿ. ಇದು ಪಂಚ ಯೋಚನೆ ಮಾಡಿದ ತಿರುಮೂರ್ತಿ ಮಲೆ. ಸಿಕ್ಕಾದ್ರೆ ನಿಮಗೆಲ್ಲ ಊರು? ತಿರುಮೂರ್ತಿ ಮಲೆ ಅಂದ್ರೆ ಆಂಧ್ರ ಅದಿಲ್ಲ. ಇನ್ನೊಂದು ಹೆಸರಿದೆ, ಸಿಕ್ಕದ? ಬ್ರಹ್ಮ ವಿಷ್ಣು ಮಹೇಶ್ವರ ಇರಂತ ಎಡ ಇದು. ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ನಾವು ಏನ್ ಬೇಕಾದ್ರೆ ಹೇಳ್ತೀವಿ, ಗುರು ಬ್ರಹ್ಮ ಇದು ಬಂದು ಬ್ರಹ್ಮ ವಿಷ್ಣು ಮಹೇಶ್ವರ ಇರಂತ ಎಡ ತ್ರಿಮೂರ್ತಿ ಬೆಟ್ಟ. ತ್ರಿಮೂರ್ತಿ ಅಂದ್ರೆ ಮೂರು ಮೂರ್ತಿ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಸೇರಿದ ಯಾಂತ್ರ ಆಗೋದು ದತ್ತಾತ್ರೇಯ ಅಂತ ಹೇಳೋದು. ಆ ದತ್ತಾತ್ರೇಯ ಅತ್ರಿಯ ಅನುಸೂಯ ಅಮ್ಮನ ಹಾಲು ಕೊಟ್ಟಂತ ಎಡ, ಅತ್ರಿ ಋಷಿ ಇರೋಂಥ ಒಂದು ಎಡ, ದತ್ತಾತ್ರೇಯ ಅವತಾರ ಇರೋಂಥ ಒಂದು ಎಡ. ಇದು ತ್ರಿಮೂರ್ತಿ ಬೆಟ್ಟ, ಇದು ಗುರುಪೀಠ, ಏರ್ಕ್ಯವಾಗಿರೋಂಥ ಒಂದು ಎಡ. ಇಲ್ಲಿ ಬಂದು ನೋಡೋಣ ಎಲ್ಲ. ನೀವು ಎಷ್ಟೋ ಅಲ್ಲಿ ನೋಡಿದ್ರಿ, ಫಾಲ್ಸ್ ನೋಡಿದ್ದೀರ, ಡ್ಯಾಮ್ ನೋಡಿದ್ದೀರ, ಹೌದಾ? ಮೇಲೆ ಇಲ್ಲಿ ಬಂದು ಬೆಟ್ಟ ಇದೆ, ಈ ಪಕ್ಕ ನೀರಿದೆ, ಈ ಪಕ್ಕ ಕೋಯಿಲಿದೆ, ಹೌದಾ? ಬೇರೆ ಏನಿದೆ? ಏ ಒಂದು ಫ್ಯಾಕ್ಟ್ರಿ ಇಲ್ಲ, ಏ ಒಂದು ಇಂಡಸ್ಟ್ರೀಸ್ ಇಲ್ಲ. ಇಂಥ ಪುನೀತವಾದ ಎಡದಲ್ಲಿ ಬಂದು ನೀವು ಎಷ್ಟು ದಿನ ಇದ್ರಿ ಇಲ್ಲಿ ಐಕ್ಳೆಲ್ಲ? 7 ದಿನ. 8 ದಿನ. 8 ದಿನ. ಇಂದಿಗೆ 8 ದಿನ ಇದ್ದೀರಲ್ಲ. ಫಸ್ಟ್ ನೀವೆಲ್ಲ ಬಂದು ನಿಮ್ಮ ಅಪ್ಪ ಅಮ್ಮನಿಗೆ ಒಂದು ನನ್ರಿ ಹೇಳ್ಬೇಕಂತಲ್ಲ. ಯಾಕೆ ಸಿಕ್ಕದ? ನಿಮ್ಮನ್ನ ಇಷ್ಟು ದಿವಸ ಪಾಸ ಕೊಟ್ಟೆಲ್ಲ ಬಂದು ಇಲ್ಲಿ ಕಳ್ಸಿ ಮಡಗಿದಾರಲ್ಲ, ಹೌದಾ? ಅಪ್ಪ ಅಮ್ಮನಿಗೆ ನನ್ರಿ ಹೇಳ್ಬೇಕು. ಯಾಕಂದ್ರೆ 1 ಗಂಟೆ ಮಗ ಕಾಣ್ಲಾಂಗ್ ಹೋದ್ರೆ ಮಗ ಎಲ್ಲೋ ಹೋಯ್ತಾ ಅಂತ ಹೇಳ್ತಾನೆ, ಹೌದಾ? ಮಗ ಸದ್ದಾಕಿದ್ರು, ಬೈದ್ರು, ಏನ್ ಮಾಡಿದ್ರು ಇಲ್ಲಿ ಒಂದು ಮಾಡಲ್ಲ, ಹೌದಾ? ಮಾತಾಡ್ಬೇಕಾದ್ರೆ ಮಲ್ಲಿಶಾಸ್ತ್ರಿ ಹೇಳಿದ್ರು, ನೀವೆಲ್ಲ ಹೆಂಗೆ ಕೊರಂಗ ತರ ಮಾಡಿರಲ್ಲ. ಐಕ್ಳು ಬಂದು ಹೆಂಗಿದ್ರು, ಮನಸ್ಸು ಹೆಂಗಿದ್ರು ಕೊರಂಗ ಮಾಡಿರೋದಲ್ಲ, ಹೌದಾ? ಆಟ ಆಡಕ್ ಹೋದ ಕಾಲದೆ ನೀವು ಬಂದು ಎದೆ ಹೇಳಿರಲ್ಲ, ಏನಪ್ಪ ಯಾಂತ್ರ ಮಾಡಿದೆ? ಗೇರ್ ಹಾಕಕ್ ಹೋಗಿ ಅದು ಪ್ಲೇನ್ ಗೇರ್ ಹಾಕಿದ್ದಾರೆ ಅಂತ ಮಾದರಿ ನಮ್ಮ ಮನಸ್ಸಲ್ಲಿರೋದನ್ನ ಒಂದು ಉಳುಕವಾಗಿ ಕೊಂಡೋಗ್ಬೇಕು. ಯಾಕೆಂದ್ರೆ ಅಪ್ಪ ಅಮ್ಮರಿಗೆ ಬಂದು ಒಂದು ಕಾಲಲ್ಲಿ ಬಂದು ನಾವು ಚಿಕ್ಕವರಿರಾಗೆ ಅಪ್ಪನಿಗೆ ಬಂದು 4 ಗಂಡು ಐಕ್ಳು 2 ಹೆಣ್ಣು ಐಕ್ಳು ಇರೋರು, ಹೌದಾ? 4 ಗಂಡು ಐಕ್ಳು 2 ಹೆಣ್ಣು ಐಕ್ಳು 4 ಹೆಣ್ಣು ಐಕ್ಳು 4 ಗಂಡು ಐಕ್ಳು ಇರೋರು. ಆದ್ರೆ ಈ ಕಾಲಲ್ಲಿ ಬಂದು ಎಷ್ಟಿರೋದು? ಈ ಕಾಲ ಎಷ್ಟಿರೋದು? ಒಂದೇ ಒಂದು ಮಗು, ಹೌದಾ? ಒಂದು ಹೆಣ್ಣು ಮಗು, ಒಂದು ಗಂಡು ಮಗು. ಆ ಹೆಣ್ಣು ಮಗು ಚೆನ್ನಾಗಿ ಕಲಿತಿರೋದು, ಗಂಡು ಮಗು ಕುರುಂಬು ಮಾಡೋದು ಜಾಸ್ತಿ, ಕರೆಕ್ಟಾ? ಅವ್ರಿಗೆ ನಾವು ಉಳುಕಾಯಿ ಕೊಂಡು ಬರ್ಬೇಕಂದ್ರೆ ಧರ್ಮಲ್ತಾ ಕೊಂಬರಕ್ ಸಾಧ್ಯ, ಇಲ್ಲಾಂದ್ರೆ ಒಂದು ಹೇಳಕ್ ಸಾಧ್ಯನೇ ಇಲ್ಲ. ನೀವೆಲ್ಲ ಕ್ರಿಶ್ಚಿಯನ್ ಸ್ಕೂಲಿಗೆ ಕಳಿಸೋರು, ಇಂಗ್ಲಿಷ್ ಮೀಡಿಯಂ ಕಲಿಸೋರು, ಎಲ್ಲ ಕಲಿಸರು ಈ ಕಲ್ವಿ ಹೇಳ್ಕೊಡು ಮಾಡ್ರಲ್ಲೆಲ್ಲ ಹೇಳಾರ? ಇಲ್ಲ. ಅದಕ್ಕೆ ನಾನು ಹೇಳ್ತೀವಿ, ಧರ್ಮೋ ರಕ್ಷತಿ ರಕ್ಷಿತ. ನಮ್ಮ ಧರ್ಮವನ್ನು ನಾವು ಕಾಪಾಡಬೇಕು. ಈಗ ಬಂದು ಇಲ್ಲೆಲ್ಲ ಬಂದು ಮಂತ್ರ ಹೇಳ್ತಾರಲ್ಲ, ಮಂತ್ರದಿಂದ ಆಂಧ್ರ ಫಲ. ನಾನು ಒಂದು 5 ಕೇಳಿದಿಲ್ಲ, ಮಂತ್ರ ಹೇಳೋದಿಲ್ಲ. ಏನಪ್ಪ ಅಂದ್ರೆ ತುಂಬಾ ಪಸಿ ಆಗೋದಂತ ಹೇಳ್ತಾರೆ, ಹೌದಾ? ನಿಮ್ಗೆ ಸಿಕ್ಕಾರಲ್ಲ, ನಮ್ಮ ಸಮೇಲ್ಗಾರ ಕೂಡ ಹೇಳಿರಲ್ಲ. ನಮ್ಮ ಊರಲ್ಲಿ ಮನೇಲಿ ಇದ್ದಾಗ ಇರೋದು, ಈಗ ಸ್ಕೂಲ್ ಲೀವ್ ಅಂದ್ರೆ ಎಷ್ಟೋ ಮನೇಲಿ ಬಂದು ಮೊಬೈಲ್ ದೊಡ್ಡದಾಕಿಡೋರಲ್ಲ,
ಅಪ್ಪ ಸದ್ದಾಕರು, ಅಮ್ಮ ಸದ್ದಾಕರು, ಎಲ್ಲ ಸದ್ದಾಕರು. 20,000 ರೂಪಾಯಿ ಮೊಬೈಲ್ ಹಾಳು ಮಾಡಿಟ್ರಿ ನಂದು ಅಂತ ಹೇಳೋರು. ಇದು ಬಂದು ಅಂತ ಮಾದರಿ ಶಾಸ್ತ್ರಗಳು ಹೇಳಿದಂಗೆ ಒಬ್ಬರು 1 ವಾರ ಇರಂಗಿದ್ರು ಕೂಡ ಮೊಬೈಲ್ ತೊಳ್ಳಂಗಿರೋದಂತ ಒಂದು ಎಡ ನಿಮಗೆ ಸಿಕ್ಕಿದ್ರೆ ಒಂದು ಪುನೀತವಾದ ಎಡದಲ್ಲಿ ನಾವಿದ್ದೀವಿ. ಇದು ಬಂದು ನಮಗೆಲ್ಲ ಕೊಟ್ಟು ಮಡಗಿರ್ಬೇಕು ಅಂತ ಹೇಳ್ತಾರೆ. ಅಂತ ಎಡದಲ್ಲಿ ಬಂದು ನೀವೆಲ್ಲ ಕಳಿಸಿ ಮಡಗಿರಿಂದ. ಯಾಕೆಂದ್ರೆ ಅಪ್ಪ ಅಮ್ಮನ ಬಿಟ್ಟು 1 ವಾರ ಇಲ್ಲಿರ್ಬೇಕಂದ್ರೆ ತುಂಬಾ ಆಸಪಾಸದಲ್ಲಿ ಇರೋದಲ್ಲ. ನಾವು ಎಷ್ಟೋ ನಮ್ಮ ಊರಲ್ಲಿ ನೋಡೋ ಟೈಮಲ್ಲಿ ಸ್ವಾಮಿ ನಿಮ್ಮ ಹತ್ರ ಗುಡಿ ಬಿಟ್ಟಿದ್ದೀವಿ, ಎಲ್ಲಿ ನಿಮ್ ಕೂಡವೇ ಸನ್ಯಾಸ ಹೋಗಿಡುವ ಅಂತ ಕೇಳ್ತಾರಲ್ಲ ಅಲ್ವಾ? ಖಂಡಿತವಾಗಿ ಇರ್ಮಾರಲ್ಲ. ನಮ್ಮ ಪಾಂಡ್ಯನ್ ಸರ್ ಹೇಳಿರಲ್ಲ, ನಮ್ಮ 5 ಮಂದಿ ಸರ್ವಣ ಅವನು 8ಾவது 9ಾவது ಕಲಿಬೇಕಾ ನನ್ ಕೂಡ ಇದ್ದ. ಸ್ವಾಮಿ ನಿಮ್ ಕೂಡವೇ ಬರ್ತೀನಿ ಅಂತ. ಅವ್ರಪ್ಪ ಬಂದ, ಸ್ವಾಮಿ ಎಲ್ಲಿ ಕೊಂಗಿಟ್ಟರು ಹೋಗ ಪರವಾಗಿಲ್ಲ ಅಂತ ಹೇಳಿ. ಒಳ್ಳೆ 5 ಅವನು ಬಂದು 8ಾவது ಕಲಿತ ಎಲ್ಲ ಮಂತ್ರ ಯಾಂತ್ರ ಕಲಿಬೇಕು, ಮಂತ್ರ ಯಾಂತ್ರ ಮಾಡ್ಬೇಕಂತ ಅವ್ನಿಗೆ ಸಿಕ್ಲಾರ್ದು. ಕೊನೆಗೆ ನಮ್ದು +2 ಮುಡಿಕಪ್ಪ ನಾವು ಡಿಸೈಡ್ ಮಾಡಿ ಹೇಳ್ತೀಯಪ್ಪ ಅಂತೇಳಿ. ಈಗ ಬಂದು ಡಿಸೈಡ್ ಮಾಡಿಕಪ್ಪ ಒಳ್ಳೆ ಮಾರ್ಕ್ಸ್ ಎತ್ತಿದ. ಅವಪ್ಪ ಬಂದು ಪಾಂಡಿಚೇರಿ ಬಂದು MBBS ಕಲಿಸಿ ಇಲ್ಲಿ ಕಂಪ್ಲೀಟ್ MBBS ಮಾಡಿತ್ತಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಬಂದು ಗುರುವಡೆ ಆಶೀರ್ವಾದ. ಅದಕ್ಕೆ ನಮ್ಮ ಅಡಿಪಡೆಯಲ್ಲಿ ಹೇಳ್ತೀವಿ ಗುರು ಬ್ರಹ್ಮ ಗುರು ವಿಷ್ಣು. ಇದು ಯಾಕೆ ಹೇಳ್ತಾರೆ ಅಂದ್ರೆ ಎಲ್ಲ 3 ಅಂಶ ನಮ್ಮ ದೋಷಲ್ಲಿರೋಂಥ ನಿವೃತ್ತಿ ಆಗ್ಬೇಕಾದ್ರೆ, ಬಾಡಿಲಿರೋಂಥ ದೋಷ ನಿವೃತ್ತಿ ಆಗ್ಬೇಕಾದ್ರೆ ಮೊದಲು ಗುರು ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಗುರು ಅನುಗ್ರಹ ಇದ್ರೆ ನಮ್ಮ ಬಾಳಿಕೆ ಚೆನ್ನಾಗಿರೋದು ಅಂತ ಹೇಳ್ತಾರೆ. ಹಾಗಾಗಿ ನೀವು ಬಂದು ಪೆತ್ತವರೆಲ್ಲ ಇದ್ದೀರಿ, ನಿಮ್ಮ ಮಕ್ಕಳನ್ನ ಬಂದು ಇಲ್ಲಿ ನೀವು ಕಳಿಸಿ ಮಡಗಿದ್ದೀರಿ ಅಂದ್ರೆ ಉಣ್ಮೆಯಾಗ ನಾನು ನಿಮ್ಗೆ ನನ್ರಿ ಹೇಳ್ಬೇಕಲ್ಲ. ಯಾಕೆಂದ್ರೆ ನಮ್ಮ ಮಗು ಚೆನ್ನಾಗಿರ್ಬೇಕು, ಒಳ್ಳೆ ಕಲಾಚಾರವಾಗಿ ಇರಬೇಕು, ಧರ್ಮವಾಗಿ ಇರಬೇಕು, ಇರೋದು ಒಂದು ಮಗ ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇದೆಲ್ಲ ನಮ್ಮ ಶಾಸ್ತ್ರಿಗಳು ಮಲ್ಲಿಶಾಸ್ತ್ರಿ, ನಾಗಶಾಸ್ತ್ರಿ, ಅಪರ ನಮ್ಮ ಲೋಕೇಶ್ ಎಲ್ಲ ಬಂದು ಇದಕ್ಕೆಲ್ಲ 7 ದಿನಂಗೆ ಒಂದು ಪಕ್ಕ ಪಾಡುಪಟ್ಟಿದ್ದಾರಂತ. ಅವರೆಷ್ಟೋ ತೊಳಿಲಿದ್ರು ಕೂಡ ಅದೆಲ್ಲ ಬಿಟ್ಟು ಇಲ್ಲಿ ಕಲಿಸ್ತಾರೆ ಅಂತ ಹೇಳಿದ್ರೆ ಈ ಒಂದು ಗುರುಪೀಠಕ್ಕೂ ಒಂದು ಮರ್ಯಾದೆ ಅಂಡ, ನಮ್ಮ ದೇವಾಂಗ ಸಮುದಾಯಕ್ಕೂ ಒಂದು ದೊಡ್ಡ ಮರ್ಯಾದೆ ಅಲ್ಲ. ಅದನ್ನಾಗಿ ನಮ್ಮ ಟ್ರಸ್ಟ್ ಇರುವಂತ ಏನು ಮೆಂಬರ್ ಇರಲ್ಲ ಅವ್ರು ಒಂದು ಮನಸ್ಸು ಬರ್ಬೇಕಂಡಲ್ಲ. ಇಂಥ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಯಾಕೆ ಮಾಡಬೇಕು, ಇದರಿಂದ ಏನು ಫಲ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ನಾವು ಮಂತ್ರ ಕಲ್ತ್ರೆ ಮಹಾಂತನಾಗ್ತಾನೆ ಅಂತ. ಅಂದ್ರೆ ಬುದ್ಧಿ ನಮಗೆ ಬಂದು ಮೆಮೊರಿ ಪವರ್ ಜಾಸ್ತಿ ಇನ್ಕ್ರೀಸ್ ಆಗೋದು. ಮಂತ್ರ ಹೇಳ ನಮಗೆ ಮೆಮೊರಿ ಪವರ್ ಬಂದು ತುಂಬಾ ಇನ್ಕ್ರೀಸ್ ಆಗೋದಲ್ಲ. ಈಗ ಎಷ್ಟೋ ನೀವು ಐಕ್ಲಿ ಹೇಳ್ತಾರೆ ನಮಗೆ ಎಷ್ಟು ಕಲ್ತ್ರು ನಮಗೆ ಮಾರಸೆ ಎತ್ತ ಮಾಟ ಮೆಮೊರಿ ಬರೆಯೇನಿಲ್ಲಾರ್ದು ಅಂತ ಎಷ್ಟೋ ಹೇಳ್ತಿರಲ್ಲ. ಅದೆಲ್ಲ ಹೋಗ್ಬೇಕಂದ್ರೆ ಈ ಮಂತ್ರದಲ್ಲಿ ಹೇಳಿದ್ರೆ ಮಂತ್ರದಲ್ಲಿ ಮಹಾತ್ಮನಾಗ್ತಾನೆ, ಮಹಾಂತನಾಗ್ತಾನೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಅದಕ್ಕಾಗ್ತಾ ನಮಗೆ ವಿಲ್ ಪವರ್ ಜಾಸ್ತಿ ಆಗತ್ತಾ ಮಂತ್ರ ಬೇಕಾಗಿದೆ. ಇದಕ್ಕೆ ನಾವೆಲ್ಲ ಧರ್ಮದ ಹಾದಿಯಲ್ಲಿ ಹೋಗ್ಬೇಕು. ನಮ್ಮಲ್ಲಿರೋಂಥ ಒಂದೊಂದು ಮಗು, ಒಂದು ಮನೆಯಲ್ಲಿರೋಂಥ ಒಂದು ಮಗು ಚೆನ್ನಾಗಿ ಉಳುಕುವಾಗಿ ಚೆನ್ನಾಗಿರ್ಬೇಕು, ಶಾಸ್ತ್ರವಾಗಿ ಆಚಾರವಾಗಿ ಧರ್ಮವಾಗಿ ಇರ್ಬೇಕಂತ ನೆನೆಸ್ತಾ ನೀವೆಲ್ಲ ಮಕ್ಕಳನ್ನ ಪೆತ್ತಿದ್ರೆ ಆ ಮಕ್ಕಳಿಗೆ ಕಲಾಚಾರಲಿದ್ದು ಸಂತೋಷವಾಗಿ ಇರಬೇಕು, ಚೆನ್ನಾಗಿರ್ಬೇಕು, ಅವ್ರ ಆಳ್ಕೆ ಚೆನ್ನಾಗಿರ್ಬೇಕಂತ ಶಾಸ್ತ್ರಗಳಲ್ಲಿ ಹೇಳಿರು. ಇವರೆಲ್ಲ 7 ದಿನ ಹಂಗೆ ನಿಮಗೆ ಉಂಟಾದ 7 ದಿನದಲ್ಲಿ ಎಷ್ಟು ಸಾಧ್ಯ ಅಷ್ಟು ಮಂತ್ರ ಹೇಳಿ ಕಳಿಸಿದ್ದಾರೆ. ನಾನು ಒತ್ತಿಲಿ ಕೂಡ ಒಂದು 5 ಮಾತಾಡಿದೆ. ನೀವು ಮನೇಲಿದ್ದು ಎಷ್ಟು ಗಂಟೆಗೆ ಹೇಳ್ತೀಯಪ್ಪ ಅಂತ ಕೇಳಿದ್ರೆ ಅವನು 9 ಗಂಟೆಗೆ ಹೇಳಿವೆ ಅಂತ ಹೇಳಿ. ಇಲ್ಲಿ ಎಷ್ಟು ಗಂಟೆಗೆ ಹೇಳ್ತೀವಿ ಅಂದ್ರೆ ಇಲ್ಲಿ 5 ಗಂಟೆಗೆ ಹೇಳ್ತೀವಿ ಅಂತ ಹೇಳಿ. ಯಾಕೆಂದ್ರೆ ಯೋಗ ಮಾಡಬೇಕು, ಯೋಗಾಸನ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಮಂತ್ರ ಹೇಳಬೇಕು. ಅದಿಲ್ಲಂಗೆ ನಮ್ಮ ಬಟ್ಟೆ ನಾವು ತಾ ತೊಳಿಬೇಕು. ಕರೆಕ್ಟಾ? ಬೇರೆ ಯಾರು ತೊಳೆದಾರ? ನಮ್ಮ ತುಣಿ ನಾವು ತಾ ತೊಳಿಬೇಕು. ಯಾಕೆಂದ್ರೆ ನಮ್ಮ ಒಂದು ಕಲಾಚಾರದಲ್ಲಿ ಧರ್ಮದಲ್ಲಿ ನಾವು ಏನು ಮಾಡಬೇಕು, ನಮ್ಮ ಕರ್ತವ್ಯ ನಮ್ಮ ಕೆಲಸ ನಾವೇ ಮಾಡಬೇಕು. ಈಗ ನಾವು ಮಹಾತ್ಮ ಗಾಂಧಿ ಅಂತ ಹೇಳ್ತೀವಿ, ಸಿಕ್ಕಿರೋದೇ ಮಹಾತ್ಮ ಗಾಂಧಿ. ಗಾಂಧಿ ಬಂದು ಎಷ್ಟೋ ದೊಡ್ಡವರಾದ್ರೂ ಕೂಡ ಅವ್ರ ಬಟ್ಟೆಯಲ್ಲಿ ಬಂದು ಒಂದು ತುಂಡು ತೊಳಿಬೇಕಾದ್ರೆ ಅವ್ರ ತಾ ತೊಳೆದ್ರು ಒಳ್ಳೆ, ಬೇರೆ ಯಾರು ತೊಳೆಯಕಿಲ್ಲ. ಅವ್ರು ಊಟ ಮಾಡಿ ತಟ್ಟೆ ಅವ್ರ ತಾ ತೊಳೆಯರಲ್ಲ, ಅವ್ರೊಂದು ಬೆಡ್ಡಲ್ಲಿ ಮಲಗಲ್ಲ, ಎಲ್ಲ ಪಾಯಿ ಹಾಕಿ ತಾ ಕೆಳಗೆ ಮಡಗಿದ್ರಲ್ಲ. ಹಂಗೆ ಸಿಂಪಲ್ ಲೈಫ್ ಅಂತ ಹೇಳ್ತೀವಿ. ಅದೇ ಮಾದರಿ ಐಕ್ಳಿಗೆ ಬಂದು ನಾವು ಒಂದು ಕಲಾಚಾರ ಕೊಡ್ಬೇಕಂದ್ರೆ ಒಂದು ಆಂಗ್ಲ ಒಂದು ಮಾತು ಹೇಳ್ಯಾರ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ಯಾರ. ಕರೆಕ್ಟಾ? ಸ್ಟೂಡೆಂಟ್ ಲೈಫ್ ಈಸ್ ಯಾಕೆ ಅಂತ ಹೇಳಿದ್ರೆ ಇದು ಬಂದು ಮಕ್ಕಳ ಮನಸ್ಸು ಒಂದು ಬಂಗಾರವಾಗಿರೋದು. ಆ ಬಂಗಾರಕ್ಕೆ ಬಂದು ನಾವು ಎಷ್ಟು ಬೆಂಕಿಲಿ ಹಾಕಿದ್ರೆ ಸ್ವಯಂವಾಗಿ ಕಲಕ ಮಾಡಿದ್ರಲ್ಲ, ಅದೇ ಮಾದರಿ ಮಕ್ಕಳ ಮನಸ್ಸು ಶಾಂತವಾಗಿ ಚೆನ್ನಾಗಿರೋ ನಾವು ಹೆಂಗೆ ಕೊಂಡೋಗ್ಬೇಕು, ಅವ್ರನ್ನ ಬೈದು ಸದ್ದು ಹಾಕಿ ಬೆಟ್ಟ ಹಾಕಿದ್ರೆ ಅವ್ರ ಮನಸ್ಸಲ್ಲಿರೋಂಥ ಒಂದು ಪರಿಪ ಹಂಗೆ ಕೂತಿರೋದು. ಅದನ್ನ ಹಂಗೆ ಇಲ್ಲ ಹಂಗೆ ಎಲ್ಲ ಶಾಂತವಾಗಿ ಚೆನ್ನಾಗಿ ಕೊಂಡೋಗ್ಬೇಕಾಗ್ತಾ ಇಂಥ ಧರ್ಮ ಪಡಿ ಆಗಿರೋಂಥ ಕಲಾಚಾರ ನಮಗೆ ದೇವ ಇದೆ. ಅದು ಬಂದು ಈ ಸಮ್ಮರ್ ಕ್ಯಾಂಪಲ್ಲಿ ಬಂದು ಎಷ್ಟೋ ಐಕ್ಳು ಬಂದು ನಮ್ಮ 2 ತಿಂಗಳು ಸ್ಕೂಲ್ ಲೀವ್ ಇದೆಲ್ಲ. ಕರೆಕ್ಟಾ? ಆ 2 ತಿಂಗಳು ಸ್ಕೂಲ್ ಬಂದು ಇದೋ ಆಟ ಬೆಳಿ ಆಡಿ ಕೆಟ್ಟೋಗರಲ್ಲ ಅಂತ ಕೆಟ್ಟೋಗ್ಲಂಗೆ ಕೆಟ್ಟ ಕಲಾಚಾರ ಬರ್ಲಂಗೆ ಕಲಾಚಾರ ಬರೋದು.
ಆ ಮಕ್ಕಳಿಂದ ನಮ್ಮ ಕುಟುಂಬ ಚೆನ್ನಾಗಿರೋದಿಲ್ಲ. ಇದಕ್ಕಾಗ್ತಾ ನಮ್ಗೆ ಧರ್ಮ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ಆ ಧರ್ಮಪಡಿ ಆಗಿರೋಂಥ ಇಲ್ಲಿಗೆ ಬಂದು ನಮ್ಮಲ್ಲಿರೋಂಥ ಎಲ್ಲ ಶಾಸ್ತ್ರಿಗಳು, ಇಲ್ಲಿರೋಂಥ ಎಲ್ಲ ನಿರ್ವಾಸಿಗಳು ಕೆಲವೊಂದು ಮಂತ್ರ ಹೇಳಿಕೊಟ್ಟಿದ್ದಾರೆ. ಅರ್ಧ ವರ್ಷ ಕೂಡ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ನಡ್ಸ್ಕೊಂಡು ಕೊಂಡೋಗ್ಬೇಕು. ತಮಿಳ್ನಾಡು ಮುಳುಸಾಗಿರೋಂಥ ನಮ್ಮ ಎಷ್ಟು ದೇವಾಂಗ ಊರಿದ್ದಾರೆ, ಮಾವಟ ಇದ್ದಾರೆ, ಎಷ್ಟೋ ದೇವಾಂಗ ಚೌಡೇಶ್ವರಿ ಗುಡಿ ಅಮ್ಮ ಇದ್ದಾರೆ. ಆ ಗುಡಿಲಿ ಕೂಡ ನಾವು ಇಂಥ ಐಕ್ಳನ್ನ ಕೂಂಬಂದು ನಾವಿಂದು ಕಲಾಚಾರ ಕೊಟ್ಟು ಅವರಿಗೊಂದು ಸಂಸ್ಕಾರ ಕೊಡಬೇಕು, ಅವ್ರಿಗೊಂದು ಧರ್ಮವಾಗಿ ಕೊಂಡೋಗ್ಬೇಕಂತ ಒಂದು ವಾಯ್ಪು ಏರ್ಪಾಡು ಮಾಡ್ಕೊಂಡಿದ್ದೀವಲ್ಲ. ಇದಕ್ಕಾಗಿ ಇಂದೀಗ ಬಂದು ನೀವು ಆ ಪೆತ್ತವರೆಲ್ಲ ನಿಮ್ಮ ಮಕ್ಕಳನ್ನ ನೀವು ಕಳಿಸಿ ಮಾಡಿ ತುಂಬ ಸಂತೋಷ ಉಂಟ. ಇಲ್ಲಿರೋಂಥ ಎಲ್ಲ ಚೆನ್ನಾಗಿ ಸಂತೋಷವಾಗಿ ಇರಬೇಕು. ನೀವು ಅಡಿಗಡಿಗೆ ಗುರುಪೀಠಕ್ಕೆ ಬರ್ಬೇಕು. ಗುರುಪೀಠಕ್ಕೆ ನೀವು ಟ್ರಿಪ್ ಆಗಿ ಬರ್ತೀರಿ, ಎಷ್ಟೋ ಜನ ನೀರು ಮೀಯಕ್ಕೆ ಬರ್ತಾರೆ. ಬಿಂದ ನಮ್ಮ ಗುರು ಇದೆ, ಗುರುಪೀಠ ಇದೆ, ಬಂದು ಹೋಗ್ಬೇಕು, ಇಲ್ಲಿ ಇರಬೇಕು, ಒಂದಿನ ತಂಗಬೇಕು, ನಾ ಇಲ್ಲಿ ಒಂದು ಮಂತ್ರ ಕಲ್ತೋಗಿದ್ದೀನಿ ಅಂತ ಒಂದು ಹೆಣ್ಣಂಗಲ್ಲಿ ನಿಮಗೆ ಬರಬೇಕಲ್ಲ. ಆ ಕೂಡವೇ ಇದ್ದಾಗೆ ನಮ್ಮ ಗುರುಪೀಠಕ್ಕೆ ಒಂದು ಭಕ್ತಿ ಭಾವನೆ ಕೂಡ ನಮ್ಮ ತೊಡರ್ಪು ಇರೋದು. ಗುರು ಶಿಷ್ಯರ ಒಂದು ತೊಡರ್ಪು ಹೇಗೆ ಇರೋದಲ್ಲ. ಅದಕ್ಕಾಗಿ ಇಂದಿಗೆ ಬಂದು ತುಂಬ ಸಂತೋಷ ಉಂಟಲ್ಲ. ನೀವೆಲ್ಲ 7 ದಿನ ಹಂಗೆ ಎಲ್ಲ ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸ ಮಾಡಿದ್ದೀರಲ್ಲ.